ನೋಡಿ, ನಾವು ರೈಡ್ಗೆ ಅಂತ ಇತ್ತಿದ್ದೀವಿ. ಊರಿಗೆ ಮುಂಚೆ ಇದ್ದವ್ರು ಅವ್ರು ಎಷ್ಟು ಅಂತ ಕ್ಲೀನ್ ಮಾಡ್ತಾರೆ. ಇಲ್ಲಿ ನೋಡಿ, 8 ಗಂಟೆಗೆ ಎಲ್ಲರ ಮನೆ ಮುಂದೆ ನಮ್ಮ ಮೈಸೂರು ಸಿಟಿಲಿ ಗಾಡಿ ಬರ್ತದೆ MCCದು. ಅವರು ಗಾರ್ಬೇಜ್ನ ಎತ್ಕೋಗೋಕ್ಕೆ. ನೋಡಿ ಎಷ್ಟು ಕಸನ ತೊಗೊಂಬಂದು ತುಂಬಿದ್ದಾರೆ ಅಂದರೆ, ಇದು ವಾರಾನ್ಗಟ್ಲೆ ಕಸ ಅಲ್ಲ, ಇದು ಒಂದು ರಾತ್ರಿಲಿ ಬಿಸಾಕಿರೋಂಥ ಕಸ ಇದು. ಇವ್ರಿಗೆಲ್ಲ ಎಷ್ಟು ಹೇಳಬೇಕು ಅಂತ ಗೊತ್ತೇ ಆಗಲ್ಲ ಸ್ನೇಹಿತರೆ. ನಾವು ಅವಾಗವಾಗ ವೀಡಿಯೋ ಮಾಡ್ತಾ ಇರ್ತೀವಿ, ಪರಿಸರ ಹಾಳು ಮಾಡಿಬಿಡಿ, ಕಾಡಿಗೆ ಹೋಗ್ಬಿಟ್ಟು ಅದನ್ನು ಹಿಂಗೆ ಮಾಡಬೇಡಿ ಹಂಗೆ ಮಾಡಬೇಡಿ ಅಂತ. ಬಟ್ ಇವ್ರು ಕಾಡಿಗೆ ಹೋಗೋದೇ ಬೇಕಾಗಿಲ್ಲ. ನಾಡಲ್ಲೇ ಈ ಥರ ಅನಾಗರಿಕತೆ ಮೆರೆಯುವ ಅನಾಗರಿಕರು ಇರಬೇಕಾದ್ರೆ ಇನ್ನು ಕಾಡಿಗೆ ಹೋಗಿ ಏನು ಉದ್ಧಾರ ಮಾಡ್ತಾರಲ್ವ ಇವರು. ಮೊದಲೆಲ್ಲ ಏನು ಅಂತಂದರೆ ಅವರೇ ಮನೆ ಮುಂದೆ ಕಸ ಗುಡಿಸಿ ತಾರಿಸಿ ಮುಂದಿನ ಕೆಲಸ ಮಾಡ್ತಾಯಿದ್ರು. ಈಗೇನು ಅಂತಂದರೆ ಮನೇಲಿರೋ ಕಸನ ಬೆಳಗ್ಗೆ ಹೊತ್ತು ಅಥವಾ ಸಾಯಂಕಾಲದ ಹೊತ್ತು ಕಾರ್ಪೊರೇಷನ್ ಗಾಡಿಗಳು ಬಂದಾಗ ಅಲ್ಲಿಗೆ ಹಾಕಿ ಅಂದರೆ ಅದಕ್ಕೂ ತಿಕಾ ನೋವು. ಅಂದರೆ ನಿಮ್ಗೆ ಏನು ಹೇಳೋಕ್ಕಾಯ್ತದೆ? ಆಂಟಿದ್ದೀರಾ, ನೈಟಿ ಹಾಕೊಂಡು ಆಂಟಿದ್ದೀರಾ, ಎಷ್ಟೊಂದು ಜನ ನೋಡಿದ್ದೀನಿ. ತಗೊಬರೋದು ಕವರಲ್ಲಿ ಪಟಕಂತ ಎಸ್ಬಿಡೋದು. ಇನ್ನಾದರೂ ದಯವಿಟ್ಟು ಬುದ್ಧಿ ಕಲೀರಿ. ಕಾರ್ಪೊರೇಷನ್ ಗಾಡಿಗಳನ್ನ ಎಫೆಕ್ಟಿವ್ ಆಗಿ ಉಪಯೋಗಿಸಿ.